ಅಲ್ಲ ಮೊಮ್ಮಗಳು ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಆತಮ್ಮ ಏನಾಯ್ತು? 5:20 5:20 ರೀ. ಆ ಕಡೆ ಹೋಗಿ 5:20 ರೀ. ಬಂದು 2 ಸರಿ ಬಾಗಿಲ ಬಾರಿಸಿದ. 3ನೇ ಸರ್ತಿಗೆ ಬಂದು ಆಕಿನ ತೆಗೆದ್ಲು. ಅಮ್ಮ ಅದಾಳಂತ ಅಂಜಲಿ ನೀ ಬರ್ತಿಲ್ಲ ಅಂಜಲಿ ಅಂದ. ಬರೋದಿಲ್ಲ ಅಂದ್ಲು ಅಂದುಗಳು ಆಕೆ ನಿರಂಜಿ ಮಗದ ಹೆಂಗೆ ಮಾಡಿದ ಹಂಗೆ ಮಾಡಿಬಿಟ್ಟು ನಾವು ಹೊರಗೆ ಹೋದ್ರಕ್ಕೆ ಅಂತ ಬಂದೆ. ಇನ್ನು ನನಗೂ ಹಾಕವ ಇದ್ದ. ನಾವು ಹೊರಗೆ ಮಂದಿನ ಹೋದ್ರಕ್ಕೆ ಬಂದೆ. ನನಗೂ ಹಾಕವನೇ ಇದ್ದವ. ಇಲ್ರಿ ನಮ್ಗೆ ಯಾವ ಪರಿಚಯನೂ ಇದ್ದಿದ್ದಿಲ್ರಿ. ಅವ ಈಗ ವರ್ಷದ ಮುಂದೆ ಮಾತ್ರ ಇದು ಮೊಬೈಲ್ ತೊಗೊಂಡು ಹೋಗಿದ್ಲು ನೋಡ. ಅವಾಗ ಮೊಬೈಲ್ ಅವನ ಹೆಸರು ಇಸ್ವಾನ್ ಕಡೆ ಐತಂದ್ರೆ ಕಾಸಪ್ಪಣ್ಣರ ಕಡೆ ಹೋದೆ. ಅವ್ರು ಕಾಸಪ್ಪಣ್ಣರು ಇಸ್ಕೊಟ್ಟಿದ್ದೀನಿ ಚಂದಿಗೆ ಬಂದ್ಲ. ಅವ ಹೆಂಗೆ ಪರಿಚಯ ಅಂಜಿ ನಿನಗೆ ಅಂದೆ. ಇಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಅವ್ರು ನನ್ನ ಸಾಲಿ ಕಲಿತಿದ್ದವ, ನಮ್ಮ ಕೂಡ ಸಾಲಿ ಕಲಿತಿದ್ದ ಅಂತಂದ್ರೆ ಎಷ್ಟಾಗ ಗೊತ್ತು. ಮತ್ತಿದ್ರಕ್ಕಿನ್ನ ಹೆಚ್ಚಿಗೆ ಏನು ಗೊತ್ತಿಲ್ರಿ. ಇದ್ರಿ ದೇಶಪಣ್ಣಾಗಿರ ಗರ್ರ ಸ್ಕೂಲ್ ಅಲ್ಲಿ ಹಚ್ಚಿದ್ದೀರಿ. ಮೊದಲು ಬೆದರಿಕೆ ಹಾಕಿದ್ದಾರೆ. ಈಗ ಹನುಮ ಜಯಂತಿ ದಿನ ಬೆದರಿಕೆ ಹಾಕಿದ್ನಂತ್ರಿ. ಅವ ಹುಡುಗರು ಇಡೆ ಮಾಡಾಕಿನ ಕೂಡ ಸರ್ವಿಸಿಗೆ ಹೋಗೋ ಹುಡುಗರು ತೋರಿಸಿದ್ವು. ಬೆದರಿಕೆ ಹಾಕಿದ್ನಂತ. ಫೋನ್ ಕೊಟ್ಟು ಕಳಿಸಿದ್ಲ. ಹುಡುಗರು ಫೋನ್ ತೊಗೊಂಡು ಕೇಸಿ ಈಕಿ ಹೋಗಿದ್ರಿ ಫೋನ್ ಸಂಬರಕ್ಕೆ. ಫೋನ್ ಸಿಕ್ಕಿತ್ತು ರೀ ಸರ್ ನಮ್ಗೆ. ಮೇಡಮ್ ಅವರ ಫೋನ್ ಸಿಕ್ಕಿತ್ತು. ನನ್ನ ಮೊಮ್ಮಗಳಿಗೆ ಹಿಂಗೆ ಬೆದರಿಕೆ ಹಾಕಕ್ಕಂತಾನಂತ ನೋಡ್ರಿ. ಮತ್ತು ಹೆಂಗೆ ಅನ್ಬೇಕು, ಎಲ್ಲಾರು ಇದ್ದಲ್ಲಿ ಮರ್ಡರ್ ಮಾಡ್ತೀನಿ, ಇಲ್ದಕ್ಕಂದ್ರೆ ನಿನ್ನ ಗಾಡಿ ಅಡಿಗೆ ಹಾಕ್ತೀನಿ, ನಾನು ಕೂಡ ಮೈಸೂರಿಗೆ ಬಂದ್ರೆ ಚಲೋ ಅಂದನಂತ ನೋಡ್ರಿ ನನ್ನ ಮೊಮ್ಮಗಳಿಗೆ ಅಂತ ಅಂದೆ ನಾನು. ಇವೆಲ್ಲ ಮೂಢನಂಬಿಕೆ ಗಂಗಮ್ಮ ಅಂದ್ರೆ ಅವ್ರ ಪೊಲೀಸರು. ಗಂಡಿಗೇರಿ ಪೊಲೀಸ್ ಸ್ಟೇಷನ್ಗೆ ಇದ್ರಿ. ಹನುಮ ಜಯಂತಿ ನಾನು ಹನುಮ ಜಯಂತಿ ಮುಂದೆ ಇತ್ತು ರೀ. ಇಲ್ರಿ ಮುಂದೆ ಇತ್ತು ರೀ. ಅದು ಹೇಳಿದ್ದಾರೆ ಪೊಲೀಸರು. ಇವೆಲ್ಲ ಮೂಢನಂಬಿಕೆ ಗಂಗಮ್ಮ ಅಂದ್ರೆ ಹೆಣ್ಮಕ್ಳು ಮೇಡಮ್ ಅಂದ್ರೆ ಇವು ಮೂಢನಂಬಿಕೆ ಗಂಗಮ್ಮ. ಇವೆಲ್ಲ ನಿರಂಜಿದ ಮಗಳದೊಂದು ಹಿಂಗಾಗಿ ತಂದುಗಳು ಗಾಳಿಪಟನ ಹಾರಿಸ್ತಾರೆ ನೋಡಂತಂದ್ರೆ ನಾ ಇಷ್ಟು ಕೈ ಹೇಳಿ ನಾನು ಫೋನ್ ಕೊಟ್ಟು ಕಚಾಡ್ರಿ ನನ್ನ ಮೊಮ್ಮಗಳು ಅಂತ ಹೇಳಿ ಕೇಸಿ ಬಂದುಬಿಟ್ಟೆ ರೀ ನಾನು. ಇಲ್ಲ ರೀ ಏನು ಬರ್ಕೊಟ್ಟಿಲ್ಲ. ಏನಿಲ್ರಿ ನಾಳೆ ಗಂಟೆ ದಿವಸ ಆತ್ರಿ. ಆಕಿ ಬಂದು ನಾಳೆ ಗಂಟೆ ದಿವಸ ಆತ್ರಿ. ಕೈ ಕಾಲ ಇಟ್ಟಿಟ್ಟಾಗಿದ್ದು ರೀ ನನ್ನ ಮೊಮ್ಮಗಳು. ಅವ್ರ ತಾಯಿ ತೀರ್ಕೊಂಡ್ರಿ. ತಂದಿದ್ರಿ ಇಲ್ದಂಗಿರಿ. 8 ವರ್ಷಕ್ಕೆ ಹಾಕಿದ್ದಳ್ರಿ. ಈಗಿದ್ದ ಅದಕ್ಕೆ 8 ವರ್ಷಕ್ಕಿದ್ಲು. ಆಕಿ 2ನೇದಕ್ಕೆ 6 ವರ್ಷಕ್ಕಿದ್ಲು. ಈಕಿ 3ನೇದಕ್ಕಿರಿ 3 ವರ್ಷಕ್ಕಿದ್ಲು. ಲಾಸ್ಟ್ನೇದಕ್ಕೆ 9 ತಿಂಗಳಕ್ಕಿದ್ರಿ.